ನಮ್ಮನ್ನೆಲ್ಲ ಡಿಸಾಲ್ವ್ ಮಾಡಿ ಆ ಅಪರಾಧವನ್ನ ನಮ್ಮ ತಲೆ ಮೇಲೆ ಹಾಕಿದ್ರಲ್ಲ, ನಾವೇನ್ ತಪ್ಪು ಮಾಡಿದ್ವಿ? ನೀವು ಜಬ್ಬರ್ ತಪ್ಪು ಮಾಡಿದ್ರೆ ಜಬ್ಬರ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದು ಇನ್ನೊಬ್ರು ನೇಮಿಸ್ಬೋದಾಗಿತ್ತು. ಬಟ್ ತಾಲೂಕು, ಜಿಲ್ಲಾ, ಈ ಘಟಕದ ಎಲ್ಲರನ್ನೂ ಡಿಸಾಲ್ವ್ ಮಾಡಿ ನೀವು ಅಲ್ಪಸಂಖ್ಯಾತರಿಗೆ ಏನ್ ಮೆಸೇಜ್ ಪಾಸ್ ಮಾಡಿದ್ರಿ ಅಂತಂದ್ರೆ ನಾವೆಲ್ಲರೂ ಅಪರಾಧಿಗಳು, ನಾವೆಲ್ಲರೂ ಕೂಡ ತಪ್ಪು ಮಾಡಿದ್ದೀವಿ ಅಂತಲ್ಲ. ಹೊಸ ಅಧ್ಯಕ್ಷರನ್ನ ಮಾಡ್ತೇವೆ, ಹೊಸ ಅಧ್ಯಕ್ಷರ ಕೆಳಗಡೆ ಹೊಸ ಕಮಿಟಿ ಮಾಡ್ತೇವೆ. ಒಂದು ಹೊಸ ಸರ್ಕಾರ, ಈಗ ಇವರು ತಮಿಳುನಾಡಲ್ಲಿ ಹೊಸ ಸರ್ಕಾರ ಬಿದ್ದಿದೆ, ನಾವು ಸತ್ಯಕ್ಕೆ ವಿಮುಖರಾಗ್ತೀವಿ, ನಾವು ಸತ್ಯವನ್ನ ನೋಡಿ ನಾವು ಬೆನ್ ತಿರುಗಿಸ್ತೀವಿ ಅಂತ ನೀವು ಡಿಸೈಡ್ ಮಾಡಿದ್ರೆ ನಾವು ಎಷ್ಟು ಸತ್ಯ ಹೇಳಿದ್ರು ಕೂಡ ನೀವು ಅದನ್ನ ಅರ್ಗಿಸ್ಕೊಳ್ಳಲ್ಲ. ಬಿಟ್ಟಾಕಿ ಬಿಡಿ ಸರ್, ಆಯ್ತು, ಕರೆಕ್ಟ್ ಇದೆ ಸರ್, ಕರೆಕ್ಟ್ ಮಾಡಿದಿರಿ ಸರ್, ಮೈನಾರಿಟಿ ಒಂದೇ ಅಲ್ಲ ಎಲ್ಲಾ ಘಟಕಗಳು ಮಾಡಿದ್ದೇವೆ. ಯಾವ ಘಟಕಗಳನ್ನ ರಿವೈವ್ ಮಾಡಬೇಕು ಮಾಡ್ತೀವಿ ನಾವು. ಸರಿ ಮಾಡಿದಿರಿ, ಸಖತ್ತಾಗಿ ಮಾಡಿದಿರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೂಕ್ತ ಸಮಯದಲ್ಲಿ ಮಾಡಿದ್ರಿ ತುಂಬಾ ಚೆನ್ನಾಗಿ. ನೀವು ಅಲ್ಪಸಂಖ್ಯಾತ ಘಟಕವನ್ನ ಡೆಮಾಲಿಷ್ ಮಾಡಿ ಅದನ್ನ ಎಸ್ಸಿ ಘಟಕವನ್ನು ಮಾಡಿದ್ವಿ, ಓಬಿಸಿ ಘಟಕವನ್ನು ಮಾಡಿದ್ವಿ. ತಪ್ಪೇನು? ಒಳ್ಳೆ ನಿರ್ಧಾರ, ಹೌದು, ತುಂಬಾ ಒಳ್ಳೆ. ಯಾಕಂದ್ರೆ ಜಬ್ಬರ್ ಸರಿ ಇರ್ಲಿಲ್ಲ, ಅಧ್ಯಕ್ಷರು ತಪ್ಪು ಮಾಡಿದ್ರು, ಎಲ್ಲ ಕಮಿಟಿಯನ್ನು ಡಿಸಾಲ್ವ್ ಮಾಡಿದ್ರಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಆಯ್ತು ಶ್ರೀನಿವಾಸ್ ಅವರೇ, ಈ ಎರಡು ಸೋಲು ಯಾರ ತಲೆಗೆ? ಇಲ್ಲಿ ಇದು ದಾವಣಗೆರೆ ಮತ್ತು ಬಾಗಲಕೋಟೆ ನಮ್ಮ ಪಕ್ಷದಲ್ಲಿ ಮೇಡಮ್. ಭಾರತೀಯ ಜನತಾ ಪಕ್ಷ ಬೇಸಿಕಲಿ ಒಂದು ರಿಜಿಸ್ಟರ್ಡ್ ರಾಜಕೀಯ ಪಕ್ಷ ಆದ್ರೂ ಅದೊಂದು ವಿಚಾರ, ಒಂದು ಸಿದ್ಧಾಂತ, ಅದಕ್ಕೊಂದು ಧ್ಯೇಯ ಇದೆ. ಈ ದೇಶವನ್ನು ಹೇಗೆ ನಡ್ಸ್ಕೊಂಡು ಹೋಗ್ಬೇಕು, ರಾಜ್ಯನ ಹೇಗೆ ಕಟ್ಸ್ಬೇಕು ಅಂತ ಹೇಳಿ. ಇಲ್ಲಿ ಈ ರಾಜ್ಯದಲ್ಲಿ ಏನ್ ಧ್ಯೇಯ ಇದೆ ನಿಮ್ಮ ಹೈಕಮಾಂಡ್ಗೆ? ದಿನ ಬೆಳಗಾದ್ರೆ ಜಗಳ ಆಡ್ಕೊಂಡು ಒಬ್ಬ ರಾಜ್ಯಾಧ್ಯಕ್ಷನನ್ನ ರಾಜ್ಯಾಧ್ಯಕ್ಷ ಅಂತ ಆತನನ್ನ ಓಪನ್ ಆಗಿ ಎಲ್ಲೂ ಯಾವ ವೇದಿಕೆಯಲ್ಲೂ ಹೇಳದೆ, ಮನೆಯಿಂದ 3 ಬಾಗಿಲಾದರೂ ಕೂಡ ಭಿನ್ನಮತೀಯರನ್ನ ಇಲ್ಲಿಯವರೆಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೆಂಗಾದ್ರೂ ಹಾಳಾಗಿ ಹೋಗ್ರಿ ಅಂತ ಬಿಟ್ಟಿರೋದು ನಿಮ್ದೊಂದು ದೇಶ ಧ್ಯೇಯ, ನಿಮ್ದೊಂದು ತತ್ವ, ಸಿದ್ಧಾಂತ, ಉದ್ದೇಶ. ಕರ್ನಾಟಕವನ್ನ ನೆಗ್ಲೆಕ್ಟ್ ಮಾಡಿದಷ್ಟು ನಿಮ್ಮ ಹೈಕಮಾಂಡ್ ಬೇರೆ ಯಾವ ರಾಜ್ಯವನ್ನು ನೆಗ್ಲೆಕ್ಟ್ ಮಾಡಿಲ್ಲ. ಹೊಡೆದಾಡ್ರಿ ಅಂತ ಕಳೆದ 3 ವರ್ಷಗಳಿಂದ ಬಿಟ್ಟರೋ ನೀವು, ನಿಮ್ಗೊಂದು ಕಲ್ಪನೆ ಇದೆ, ನಿಮ್ಗೊಂದು ಪರಿಕಲ್ಪನೆ ಇದೆ. ಇದು ನೀವು ಹೇಳಿದ್ದೆಲ್ಲನ್ನು ಏನಾದ್ರೂ ನಿಜ ಆಗಿದ್ದಿದ್ರೆ ಆನ್ ಗ್ರೌಂಡ್, ನಮಗೆ ದಾವಣಗೆರೆ ದಕ್ಷಿಣದಲ್ಲಿ ಇಷ್ಟೊಂದು ಓಟ್ ಬರ್ತಾ ಇರಲಿಲ್ಲ. ಪ್ರತಿಯೊಬ್ರು ನೆಗೆಟಿವ್ ಓಟ್ ಅಲ್ಲ ಮೇಡಮ್, ಇಲ್ಲ ಇಲ್ಲಿ ಕೇಳಿಸ್ಕೊಳ್ಳಿ, ನೆಗೆಟಿವ್ ಓಟ್ಸ್ ಎಲ್ಲ SDP ಕೊಟ್ಟಾಯ್ತು ಮೇಡಮ್. ನೀವೇ ಹೇಳ್ತಾ ಇದ್ರೆ ಅವಾಗಿಂದ ರಘು ದೊಡ್ಡವ್ರನ್ನ ಕೇಳ್ತಾ ಇದ್ರೆ ಯಾರ್ದು ಓಟ್ ಅಂತ. ಆ ನೆಗೆಟಿವ್ ಓಟ್ ನಮ್ಮಟ್ಟು. 2 ವಿಷಯ ಹೇಳ್ತೀನಿ. ರವೀಂದ್ರ ಸರ್ ಹೇಳ್ತಾ ಇದ್ರು ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ MLA ಗೆ SDP ಕ್ಯಾಂಡಿಡೇಟ್ ಅಂತ. ನಾನು ಹೇಳ್ತೀನಿ ಶ್ರೀನಿವಾಸ್ ಮೇಡಮ್, ಅದನ್ನ ಮೋದಿ ಅವ್ರಿಗಲ್ಲ, ಮೋದಿ ಅವ್ರಿಗೆ ಬರಲೇ ಇಲ್ಲ ನೋಡಿ ಮೇಡಮ್. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಮೇಡಮ್, ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ವಿಜೇಂದ್ರ, ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡಿದ್ದು ಎಲ್ಲರೂ ಕೆಲಸ ಮಾಡಿದ್ದೀವಿ. ಕೇಳ್ಕೊಳ್ಳಿ ಮೇಡಮ್ ದಯವಿಟ್ಟು, ನಾವು ಮಾಡಿದೀವಿ. ಇವತ್ತು ಒಂದು ವಿರೋಚಿತವಾದ ಸೋಲಾಗಿರೋದು ಬೇಡ ಅಂತ ಹೇಳ್ಸಿದ್ದು ವಿಜೇಂದ್ರ ಕನ್ಸೆಂಟ್, ಅವ್ರು ವಿದೌಟ್ ರಾಜ್ಯಾಧ್ಯಕ್ಷ ಕನ್ಸೆಂಟ್ ಅದ ಹೇಳಿ ಸರ್. ವಿರೋಚಿತವಾದ ಸೋಲಾಗಿರೋದು. ಶ್ರೀನಿವಾಸ್ ದಾಸಕರಿ ಎಂಟೈರ್ ಕ್ಯಾಬಿನೆಟ್ ಅಲ್ಲಿ ಇತ್ತು, ಹಣ ಕೊಟ್ಟು ಮಾಡಿದ್ರು, ಮಿಷನರಿ ಇತ್ತು. ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಕೇವಲ 5,000 ಸಿಂಹ ಸಿಸಿ ಪಾಟೀಲ್ ಕರೆಸ್ಬಿಟ್ಟು ಮುಗಿಸ್ಬಿಟ್ರಲ್ಲ ಬಿಜೆಪಿ ಬಾಗಲಕೋಟೆ. ಯಾರ್ ಕನ್ಸೆಂಟ್ ಇತ್ತು? ಈ ಸಾರಿ 2 ಉಪಚುನಾವಣೆಯಲ್ಲಿ ಇಡೀ ನಮ್ಮ ರಾಜ್ಯದ ನಾಯಕತ್ವದ ಪ್ರತಿ ನಾಯಕರು ಅಲ್ಲಿದ್ದಾರೆ, ಕೆಲಸ ಮಾಡಿದ್ದಾರೆ. ಅದು ನಿಮ್ಗೆ ಕೇಳಿಸ್ತಾ ಇದೆಯಾ? ಹೇಳಿ ಮೇಡಮ್, ಹೇಳಿ. ವೀರಣ್ಣ ಚರಂತಿಮಠ ಅವರು ಯತ್ನಾಳ್ ಅವರನ್ನ ಕರ್ಕೊಂಡು ಬಂದು ಸಾಬ್ರ ಓಟ್ ನನಗೆ ಬೇಡ ಅಂತ ಏನು ಪ್ರಚಾರ ಸಭೆಯಲ್ಲಿ ಹೇಳಿಸಿದ್ರು, ಅದಕ್ಕೆ ವಿಜೇಂದ್ರ ಅವರ ಕನ್ಸೆಂಟ್ ಇರಲಿಲ್ವಾ? ಒಬ್ಬ ಪಕ್ಷದ ಅಧಿಕೃತ ಅಭ್ಯರ್ಥಿ, ಪಕ್ಷದಿಂದ ಉಚ್ಚಾಟನೆಯಾದಂಥ ವ್ಯಕ್ತಿನ ಕರ್ಕೊಂಡು ಬಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಪ್ರಚಾರದಲ್ಲಿ ಅವರ ಜೊತೆಗೆ ಭಾಗಿಯಾಗೋದು, ಇದಕ್ಕೆ ಪಕ್ಷದ ಅನುಮತಿ ಇತ್ತ? ನಮ್ಮ ರಾಜ್ಯದ ಅಧ್ಯಕ್ಷರು ಅದಕ್ಕೆ ವಿರೋಧ ಮಾಡಿದ್ದು ನಿಮ್ಮ ಟಿವಿನಲ್ಲಿ ಯಾವತ್ತಾದ್ರೂ ಬೈಟ್ ಕೊಟ್ಟಿದ್ರ? ಅವ್ರು ಏನು ಹೇಳಿದ್ರು, ಅವ್ರು ಬಂದಿದ್ದಾರೆ ಪಾಟೀಲ್ರು, ನಮ್ಮ ಗೆಲುವಿನ ಅಂತರ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ವಿನಃ
ಅವ್ರು ಬಂದಿದ್ದು ತಪ್ಪು, ಅವ್ರನ್ನ ಕರ್ಕೊಂಡು ಬಂದವ್ರು ತಪ್ಪು ಅಂತ ನಿಮ್ಗೆ ಯಾವ್ದಾದ್ರು ಒಂದು ಗ್ಯಾರಂಟಿ ನ್ಯೂಸ್ಗಾಗಲಿ ಬೇರೆ ಯಾವ್ದಾದ್ರು ಚಾನಲ್ ಕೊಟ್ಟಿದ್ದಾರೆ ಮೇಡಮ್. ಅವ್ರು ಹೇಳಿದ್ದು ಅತ್ಯಂತ ಪ್ರಬುದ್ಧವಾಗಿ ಮಾತಾಡಿದ್ರು. ಅವ್ರು ಬಂದಿರೋದ್ರಿಂದ ನಮ್ಮ ಗೆಲುವಿನ ಅಂತರ ಜಾಸ್ತಿ ಆಗುತ್ತೆ ಅಂದ್ರೆ ಅವರ ಒಂದು ಸಹಮತ ಅದಕ್ಕಿದೆ ಅಂತ ದಿನ ಬೆಳಗಾದ್ರೆ ಅವ್ರನ್ನ ವ್ಯಕ್ತಿಗತವಾಗಿ ಪೂಜ್ಯ ತಂದೆಯವರು ಪೂಜ್ಯ ಪುತ್ರರು ಅಂತ ಅವಮಾನ ಮಾಡ್ತಿರ್ತಾರೆ. ಅವ್ರನ್ನ ಕರ್ಕೊಂಡ್ ಬಂದು ಪ್ರಚಾರ ಮಾಡ್ತಾರೆ. ಅಲ್ಲ ಸರ್, ಯಾವ್ದೇ ಸರ್ ಪಕ್ಷದ ಅಧ್ಯಕ್ಷರು ತಲೆಗೇನೆ ಒಂದೇ ಒಂದು ನಿಮಿಷ ಮೇಡಮ್, ಪಕ್ಷದ ತೀರ್ಮಾನ ತಲೆದಂಡ ಒಂದು ಆತ್ಮಾವಲೋಕನ ಅನ್ನೋದು ಇರುತ್ತೆ ಸರ್. ಅಲ್ಲೇ ಬರ್ತೀನಿ ಮೇಡಮ್. ಈಗ ಯಾವುದೇ ಒಂದು ತೀರ್ಮಾನ ನಾವು ವೈಯಕ್ತಿಕ ಜೀವನದಲ್ಲಾಗಲಿ ಅಥವಾ ಒಂದು ರಾಜಕೀಯ ಪಕ್ಷ ಅಥವಾ ಒಂದು ಸಂಸ್ಥೆ ತಗೊಂಡಾಗ ಆ ಫಲಿತಾಂಶ ಬಂದಾಗ ಅದು ಸರಿಯಾದ ತಪ್ಪು ಅಂತ ನಮ್ಗೆ ಗೊತ್ತಾಗೋದು. ಅದು ಈಗ ಅದು ಫಲಿತಾಂಶ ಬಂದಿದೆ, ಇವತ್ತು ನಮ್ಮ ರಾಜ್ಯ ನಾಯಕರು ಕುಳಿತುಕೊಳ್ತಾರೆ, ಅದನ್ನೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ ಆತ್ಮೀಯ ವಿಮರ್ಶೆ ಮಾಡ್ಕೊಳ್ತಾರೆ. ನಮ್ಮ ರಾಜ್ಯ ನಾಯಕರು, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಜನರಲ್ ಸೆಕ್ರೆಟರಿಗಳಿದ್ದಾರೆ, ನಮ್ದು ಕೋರ್ ಕಮಿಟಿ ಇದೆ, ನಮ್ಮ ಹೈಕಮಾಂಡ್ ಇದೆ ರಾಜ್ಯದ್ದು, ನಮ್ಮ ಯಡಿಯೂರಪ್ಪ ಜಿ ಇದ್ದಾರೆ, ನಮ್ಮ ಸಂಸದೀಯ ಮಂಡಳಿ ಸದಸ್ಯರು, ಎಲ್ಲರೂ ಕೂತ್ಕೊಳ್ತಾರೆ. ಅದ್ರದ್ದು ಪೂರ್ವಪರ ಯೋಚನೆ ಮಾಡ್ತಾರೆ ಮೇಡಮ್. ಇವತ್ತು ನಾವು ತಗೊಂಡಂತ ಯಾವ ನಿರ್ಧಾರಗಳು ನಮ್ಮ ಸೋಲಿಗೆ ಕಾರಣ ರಾಜ್ಯ ಬಿಜೆಪಿ ಅಪ್ಪ ಅಮ್ಮ ಇಲ್ದಿರೋ ಹಾಗೇನಿಲ್ಲ, ಅದು ನಿಮ್ಮ ಗ್ರಹಿಕೆ, ಅದು ನಿಮ್ಮ ತಪ್ಪು ಗ್ರಹಿಕೆ. ಇಲ್ಲಿಯವರೆಗೆ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಿಲ್ಲ. ಇರುವಂತ ರೆಬಲ್ಸ್ ಗಳನ್ನ ದಯವಿಟ್ಟು ಸುಮ್ನಿರಿ ಅಂತ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್. ಈಗ ಯಾರು ದಿನ ಬಂದು ನಿಮ್ಮ ಟಿವಿಗೆ ಯಾರು ಬೈಟ್ ಕೊಡ್ತಾ ಇದ್ರೆ ಹೇಳಿ ನನ್ಗೆ ಒಂದು ತಿಂಗಳಿಂದ ಹೇಳ್ತಾ ಇದ್ದೆ, 2 ತಿಂಗಳಿಂದ ಯಾರ್ಯಾರು ನಿಮ್ಮ ಚಾನಲ್ಗೆ ನಾನು ರೆಬಲ್ ಅಂತ ಒಂದು ಬೈಟ್ ಕೊಟ್ಟಿದ್ರೆ ಒಂದು ಹೆಸರು ಹೇಳಿ ಮೇಡಮ್. ನೀವು ಯಾರ್ಯಾರು ರೆಬಲ್ಸ್ ಅಂತ ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿದ್ದೀರಾ ಅವ್ರದ್ದು ಹೇಳಿ. ಒಂದು ನನಗೆ ಒಂದು ಆರ್ಕೈವ್ಸ್ ತೆಗಿಸ್ರಿ, ಮುಗಿದ ಅಧ್ಯಾಯ ಅವೆಲ್ಲ ಮುಗಿದಿಲ್ಲ. ಈಗ ನಮ್ಮ ರಾಜ್ಯದ ಪ್ರತಿಯೊಬ್ಬರ ಹತ್ರ ಹೇಗೆ ಕಾಂಗ್ರೆಸ್ ಸತ್ಯದಿಂದ ವಿಮುಖರಾಗ್ತಾ ಇದ್ದಾರೋ ಬಿಜೆಪಿ ಕೂಡ ಅದೇ ಲೈನ್ ಅಲ್ಲಿ ಹೋಗ್ತಾ ಇದ್ದೀರಾ. ನೀವು ಕೂಡ ಸತ್ಯದಿಂದ ವಿಮುಖರಾಗ್ತಾ ಇದ್ದೀರಾ. ನಿಂತ ನೀರಲ್ಲ, ಪ್ರತಿದಿನ ನಮ್ಮ ಅಧ್ಯಕ್ಷರು ಹೋಗಿ ಯಾರ್ಯಾರು ಅವ್ರ ಬಗ್ಗೆ ಸ್ವಲ್ಪ ತಪ್ಪು ಗ್ರಹಿಕೆ ಇದೆ ಜನವರಿ 5ನೇ ತಾರೀಕು ಪ್ರಾಸಂಗಿಕವಾಗಿ ಡೆಲ್ಲಿಲಿರೋ ಅವಕಾಶ ಸಿಕ್ತು. ಅಲ್ಲೊಬ್ಬ ರಾಷ್ಟ್ರ ಮಟ್ಟದ ಬಿಜೆಪಿ ನಾಯಕರು ಏನು ಹೇಳಿದ್ರು ಗೊತ್ತಾ, ನಿಮ್ಮಲ್ಲಿ ಬಿಜೆಪಿ ಭಾಳ ಫ್ಯಾಕ್ಷನ್ ಫೈಟ್ ಭಾಳ ಇದೆಯಲ್ಲ. ಹೌದು, ಎರಡೇ ಬಣಗಳಲ್ಲಿರೋದು ನಮ್ಮ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ, ಒಂದು ಸಿದ್ದರಾಮಯ್ಯ ಬಣ, ಒಂದು DK ಬಣ ಅಂತ ತಮಾಷೆ ಮಾಡ್ತಾರೆ. ಬಿಜೆಪಿಯ ರಾಷ್ಟ್ರ ನಾಯಕರುಗಳು ಕರ್ನಾಟಕದ ಬಿಜೆಪಿ ಬಗ್ಗೆ ಈ ಥರ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಂದರೆ ಇವರು ಇನ್ನೊಂದು, ಇಲ್ಲಿ ವಿರೋಧ ಪಕ್ಷ ಸರಿಯಪ್ಪ, 12 ವರ್ಷದಿಂದ ನೀವು ಕೇಂದ್ರದಲ್ಲಿ ಆಳು ಪಕ್ಷ ಅಲ್ವಾ, ಒಂದು ಸಾರಿಯಾದರೂ ನೀವು ಆಳು ಪಕ್ಷ ಥರ ವರ್ತಿಸಿದ್ರ? ಬರೀ ದಿನನಿತ್ಯ ಸಿದ್ದರಾಮಯ್ಯವ್ರು ಬೈತಿರ್ತೀರಿ. ನಿಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತ ಜನಕ್ಕೆ ಯಾವತ್ತಾದ್ರೂ ಒಂದು ಸಂದೇಶ ತಲುಪಿಸೋಕೆ ಹೇಳಿದ ಪ್ರಯತ್ನ ಮಾಡಿದಿರಾ? ಯಾವತ್ತಾದರೂ ಜನ್ಧನ್ ಅಕೌಂಟ್ನಿಂದ ಹಿಡಿದು, ಮುದ್ರಾ ಸ್ಕೀಮ್ನಿಂದ ಹಿಡಿದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಉಜ್ವಲವರೆಗೂ ಎಂದಾದ್ರೂ ಅಭಿಯಾನ ಮಾಡಿದ್ದುಂಟಾ? ಇಲ್ಲ. ಬರೀ ಹಿಂದೂ ಮುಸ್ಲಿಂ ಅದರಲ್ಲೇ ಕೂತ್ಕೊಂಡ್ಬಿಡ್ತೀರಿ. ಹಿಜಾಬು ಹಿಂದೂ ಮುಸ್ಲಿಂ ಬಿಟ್ಟು ಜಾಸ್ತಿ ಮಾಡ್ತೀವಿ ನಾವು, ಖಂಡಿತ ಮಾಡ್ತಾ ಇದೀವಿ, ನಾವು ಹೇಳ್ತಾ ಇದೀವಿ, ನೀವು ಹೇಳ್ತಾ ಇದೀವಿ. ನಿಮ್ಮ ಮುಂಚೂಣಿ ನಾಯಕರ ಬಾಯಲ್ಲಿ ಬರೋದಿಲ್ಲ. ಬಿಡಿ ಸರ್, ಬಿಡಿ. ಯಾರಿಗೂ ಸತ್ಯ ಬೇಕಾಗಿಲ್ಲ. ನಿಮ್ಮ ಪಕ್ಷದ ಸಂಘಟನೆಗೆ ಏನು ಬೇಕು, ಮುಂದಿನ 2 ವರ್ಷಗಳಲ್ಲಿ ಪಕ್ಷವನ್ನ ಹೇಗೆ ಅಧಿಕಾರಕ್ಕೆ ತರಬೇಕು, ಹೇಗೆ ಇರುವಂತಹ ಎಲ್ಲ ವೈಮನಸ್ಸುಗಳಿಂದ ಬಗೆಹರಿಸಿಕೊಳ್ಳಬೇಕು, ಯಾವ ರೀತಿ ವಿಜೇಂದ್ರ ಅವ್ರಿಗೆ ಶಕ್ತಿ ತುಂಬಬೇಕು, ಇಲ್ದಿದ್ರೆ ಬೇರೆ ಯಾರನ್ನಾದ್ರೂ ತಂದು ಕೂರಿಸ್ತೀರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಹಾರ್ಡ್ ಕೋರ್ ಡಿಸಿಷನ್ ತಗೊಳ್ಬೇಕು. ಇದು ಯಾವುದು ಇಲ್ಲದೆ ಆಗಿದ್ದಾಗ್ಲಿ ಹೋಗ್ಲಿ ಅಂತ ಬಿಟ್ಬಿಟ್ರೆ ಎಲ್ಲರೂ ಓಡ್ತಾ ಇರ್ತಾರೆ. ಅಶ್ವಿನ್ ನಾನು ಆರಂಭದಿಂದನೂ ಹೇಳ್ತಿದ್ದೀನಿ, ಈ ಚುನಾವಣೆ 2028ಕ್ಕೆ ದಿಕ್ಸೂಚಿ ಆಗೇ ಆಗುತ್ತೆ, ಅದರಲ್ಲಿ ಇನ್ನು 2 ಮಾತಿಲ್ವೇ ಇಲ್ಲ. ನಾನು ಹೇಳ್ತಿದ್ದೆ ಒಂದು ಮಾತನ್ನು, ಈ ಕೆಲವು ಅಸಂಬದ್ಧ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಿ ಕೆಲಸಗಳನ್ನ ಮಾಡಿದ್ರೆ ಇಲ್ಲಿ, ಯಾಕೆಂದರೆ ಎಂಡ್ ಆಫ್ ದಿ ಡೇ ನಾವು ಎಷ್ಟೇ ಚರ್ಚೆಗಳು, ರಾಜಕಾರಣಿಗಳು ಎಷ್ಟೇ ತಂತ್ರ ಮಾಡಿದ್ರು ಕೆಲವು ಟೈಮ್ ನೋಡಿ ಮತದಾರರು ದಡ್ರಲ್ಲ ಅಂತ ಪ್ರೂವ್ ಮಾಡ್ತಾರೆ. ಈ ಕೆಲವು ರಾಜ್ಯಗಳಲ್ಲಿ ಈಗ ಅದನ್ನು ಮಾಡ್ತಿದ್ದಾರೆ. ಇದನ್ನು ನಾವು ನಮ್ಮ ರಾಜ್ಯದಲ್ಲಿ ಹೇಗೆ ಈಗ ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಅಸ್ಸಾಂ ನಾವು ಹೇಗೆ ಈಗ ಏನು ನೋಡ್ತಾ ಇದ್ದೀವಿ, ಅದರಿಂದನೂ 2 ವರ್ಷದಿಂದ 4 ರಾಜ್ಯಗಳಲ್ಲಿ ಚುನಾವಣೆನೂ ಆಯಿತು. ಈಗ ಒಂದು ಮತದಾರರು ಒಂದು ಚೇಂಜ್ ಆಗ್ತಿರೋದು ನೋಡಿದಾಗ ಎಲ್ಲ 2028ಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಂದು ಎಲೆಕ್ಷನ್ ಬರ್ತಾ ಇದೆ. GBA ಬರಲ್ಲ ಬಿಡಿ ಮೇಡಮ್, GBA ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಇವತ್ತಿಗೆ ಕಾಂಗ್ರೆಸ್ ಅವರು ಮಾಡ್ಲಿಕ್ಕೆ ಶಕ್ತಿನೂ ಇಲ್ಲ, ಅವ್ರು ಮಾಡೋದು ಇಲ್ಲ. ನೋಡಿ ಮುಗಿಸ್ಬಿಡ್ತೀನಿ, ಅಲ್ಲಲ್ಲ ಇಲ್ಲ ತಪ್ಪದು ನಿಮ್ ಕೈಲಿ ಹೇಳ್ತೀನಿ, ನಿಮ್ ಕೈಲಿ ಇದೆ. 1 ನಿಮಿಷ. JDS ಒಂದು RTI ಹಾಕಿತ್ತು. ಸ್ವತಃ ಚುನಾವಣಾ ಆಯೋಗ ಹೇಳಿದೆ ಇದು ನಮ್ಮ ಕಡೆಯಿಂದ ಅಲ್ಲ, ಆಡಳಿತ ಪಕ್ಷವಾದಂತ ಕಾಂಗ್ರೆಸ್ ಟೈಮ್ ಕೇಳ್ತಾ ಇದೆ ಅಂತ. ನಿಮ್ಗೆ ಅದ್ರ ಮಾಹಿತಿ ಇಲ್ಲ.
ಇವತ್ತು ನಾನು ಒಂದು ಖುಷಿ ಪಡ್ಬೇಕಾಗಿರೋದು ಒಂದ್ ಮೇಡಮ್, ನಿಮಿಷ ಸರ್, ಹೇಳಿ. ಈಗ ಬಹಳ ದಿನ ಅವರು ತಳ್ಳಕ್ಕಾಗಲ್ಲ. GBA ಎಲೆಕ್ಷನ್ಸ್ ಬರ್ತಾ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದೆ. ಸೊ ಇನ್ನೆರಡು ವರ್ಷ ಕಳೆದ್ರೆ ವಿಧಾನಸಭೆ ಚುನಾವಣೆ ಬರ್ತಾ ಇದೆ. ಆಸ್ ಅ ಪಾರ್ಟಿ ವೇರ್ ಯು ಸ್ಟ್ಯಾಂಡ್ ಅನ್ನೋವಂಥ ಒಂದು ಅಟ್ಲೀಸ್ಟ್ ಒಂದು ಟೆಸ್ಟ್ ಆದ್ರೂ ನಡಿಬೇಕಲ್ಲ ಸರ್? GBAನಲ್ಲಿ ಇವತ್ತು ಅವ್ರು ಚುನಾವಣೆಗೆ ಸಮಯ ಕೇಳ್ತಿರೋ ರೀಸನ್ನೇ ನಮ್ಮ JDSನ ನೋಡಿ ಬಿಜೆಪಿ ಅಲ್ಲಲ್ಲ ಕೇಳಿಸ್ಕೊಳ್ಳಿ ಒಂದು ನಾನು ನಿಮಿಷ. ಕೇಳಿದ ಮೇಡಮ್, ಪ್ರಶ್ನೆ ಏನು ಸರ್, ನೀವು ಅಲಯನ್ಸ್ ಅಲ್ಲಿ ಹೋಗ್ತೀರಾ ಅಥವಾ ನೀವು ಈ ರಿಸಲ್ಟ್ ಎಲ್ಲ ನೋಡಿದಾಗ JDS ಪಾರ್ಟಿಗೆ ಒಂದು ಅವಕಾಶ ಇದೆ, ಆ ಅವಕಾಶವನ್ನ ಎಷ್ಟು ಬೇಗ ಗ್ರ್ಯಾಬ್ ಮಾಡ್ತಿರೋ ಅಷ್ಟು ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯಗಳ ತುಲನೆ ಆಗುತ್ತೆ. ನೀವು ಲಾಸ್ಟ್ ಮಿನಿಟ್ ಅಲ್ಲಿ ಹೊರಗಡೆ ಬಂದ್ಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ ಅಂತಂದ್ರೆ ಜನ ನಿಮ್ಮನ್ನ ನಂಬಲ್ಲ. ಸೊ ನಿಮ್ಮ ಒಂದು ಟೆಸ್ಟಿಂಗ್ ಪೀರಿಯಡ್ಸ್ ಆರಂಭ ಆಗಿದೆ. ಹೇಳ್ತೀನಿ ಮೇಡಮ್, ಇವಾಗ ಹೇಳ್ತೀನಿ. ಇಲ್ಲ ಇಲ್ಲ NDA ಇಲ್ಲ ಇಲ್ಲ ಮೇಡಮ್, ಈಗ ನಿಮ್ಮೊಂದು ಹೇಳ್ಬಿಡ್ತೀನಿ. ಮೊನ್ನೆ ಯಡಿಯೂರಪ್ಪನವ್ರು ಆಯ್ತು, ಮೊನ್ನೆ ಯಡಿಯೂರಪ್ಪನವರು ನಾವು ಇಲ್ಲ ಯಡಿಯೂರಪ್ಪನವರು ಹೇಳಿದ್ರು ನಾವು ಇಂಡಿಪೆಂಡೆಂಟ್ ಆಗಿ ಬಹುಮತಕ್ಕೆ ಬರ್ತೀವಿ ಅಂತ. ಅದು ಪಕ್ಷ ಅದು ಹೊಡೆಯೋದಲ್ವಾ? ಯಡಿಯೂರಪ್ಪ ಬಿಜೆಪಿ ಅವರು ಅವ್ರದೇ ಆದಂತ ಕಾರ್ಯಕರ್ತರು ಉದ್ದೇಶಿಸಿ ಮಾತಾಡೋಂಥದ್ದಿರುತ್ತೆ, ಅವ್ರದೇ ಆದಂತ ಸಿದ್ಧಾಂತಗಳನ್ನ ಸಭೆ ಸಮಾರಂಭಗಳಲ್ಲಿ ಚರ್ಚೆ ಮಾಡೋದಿರುತ್ತೆ. ಹೇಳ್ತೀನಿ ಅದಲ್ಲ, ಕೇಳಿಸ್ಕೊಳ್ಳಿ ಅದಲ್ಲ. ಈಗ ಹಳೆ ಮೈಸೂರು ಭಾಗದಲ್ಲಿ ರಾಧಾ ಮೇಡಮ್ ತುಂಬ ಚೆನ್ನಾಗಿ ಗೊತ್ತಿದೆ. 2023ರಲ್ಲಿ ನೀವು ಅಧಿಕ MLAಗಳನ್ನ ಗೆಲ್ಲಿಕ್ಕೆ ಕಾರಣ ನಮ್ಗಳಲ್ಲಾದಂಥ ಘರ್ಷಣೆ. ಅವ್ರು ಬಂದರು ಹಳೆ ಮೈಸೂರು ಭಾಗದಲ್ಲಿ, ಚಾಮರಾಜನಗರ ಮೈಸೂರಿಂದ ಹಿಡಿದು ರಾಮನಗರ, ಕೋಲಾರ, ತುಮಕೂರು ಈ ಭಾಗಗಳಲ್ಲಿ ಏನಾಯ್ತು, ನೆರಳು ಬಿಟ್ಟು ಸ್ವತಂತ್ರವಾಗಿ ಬರ್ತೀರಾ ಅನ್ನೋದನ್ನ ಡಿಸೈಡ್ ಮಾಡಿ ಬಂದಿದೆ. ಈಗಲ್ಲದಿದ್ದರೆ ಮುಂದಿಲ್ಲ.